ಜಾತಿಗೆ ಸಿಎಂ ಸಿದ್ದರಾಮಯ್ಯ ಆತರ ತೋರ್ತಾ ಇದ್ದಾರೆ. ಆದರೆ ಸಿಎಂ ಜೊತೆ ಕಾಂಗ್ರೆಸ್ ನಲ್ಲಿರುವ ಒಕ್ಕಲಿಗ ಲಿಂಗಾಯತ ಶಾಸಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಹಿಂದುಳಿಯಲು ಭಾರೀ ಪೈಪೋಟಿ. ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ಸಿಗರ ಜಟಾಪಟಿ. ಸಿದ್ದರಾಮಯ್ಯ ಹಠ ಬಿಡದ ರಾಜಕಾರಣಿ. ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರೆ ಅದನ್ನೇ ಮಾಡೇ ಮಾಡ್ತಾರೆ. ಇದೀಗ ಜಾತಿ ಗಣತಿ ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ನಾನು ಮುಸ್ಲಿಂ ಓಲೈಕೆ ಮಾಡಲ್ಲ ಅಂತ ಸಿದ್ದು ಹೇಳಿದ್ರೆ ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ಮೋದಿ ಹೇಳ್ತಿದ್ದಾರೆ. ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? 50 ಲಕ್ಷ ಮಾಡಿದೆ, ಆಮೇಲೆ 1 ಕೋಟಿ ಆಯಿತು, ಆಮೇಲೆ ಈ ವರ್ಷ 2 ಕೋಟಿ. ಮುಸಲ್ಮಾನರಿಗೂ ಕೂಡ 2 ಕೋಟಿ ಟು ಬಿ. ಅದಕ್ಕೊಂದು ಪ್ರಚಾರ ಮಾಡೋದು. ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸಲಿಕ್ಕೆ ಮಾಡ್ಕೊಬಿಟ್ಟಿದ್ದಾರೆ. इट इज नॉट करेक्ट. कर्नाटका की कांग्रेस सरकार ने टेंडर में भी अब एससी, एसटी, ओबीसी के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आंबेडकर ने साफ साफ शब्दों में चर्चा में कहा था. ನಾಳೆ ಒಕ್ಕಲಿಗ ಶಾಸಕರ ಸಭೆ ಕರೆದ ಡಿಕೆಶಿ. ನಾನು ಇನ್ನ ಓದಿಲ್ಲ, ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ. ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಯಾರ ಮನಸ್ಸಿಗೂ ನೋಯಿಸಬಾರ್ದು, ಆ ರೀತಿ ನಾವು ಏನು ಸಲಹೆ ಕೊಡಬೇಕು. ಮುಂದಕ್ಕೆ ನಾವು ಇನ್ನ ಅಧ್ಯಯನ ಫುಲ್ ಮಾಡಕ್ಕಾಗಿಲ್ಲ ಅಂತ ಕೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ಅದೇ 2015 ಜಾತಿ ಗಣತಿ ಅಂತಾನೆ ಬಿಡ್ಬೇಕಂದ್ರೆ ಇವತ್ತು ಜಾತಿ ಗಣತಿಯಲ್ಲಿ ಜಾತಿಗಳು ಜಾಸ್ತಿ ಆಗಿರಬಹುದು. ಬಟ್ ನಾವು 2015 ಮಾಡಿದ ಪ್ರಕಾರ ಇದು ಜಾತಿ ಗಣತಿ ಅಂತ ಬಿಟ್ರೆ ಅದು ಅರ್ಥ ಬರ್ತದೆ. ಆದರೂ ಸಹ 15ರಿಂದ ಈ 25ರವರೆಗೆ 1:2 ಏನು ಜಾತಿ ಗಣತಿ ಇನ್ಕ್ರೀಸ್ ಏನು ಆಗಿರಲ್ಲ. ಯಾಕಂದ್ರೆ ನಾನು ಉದಾಹರಣೆ ಸಾಧು ಲಿಂಗಾಯತರು 67,000 ತೋರಿಸಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 67,000 ಜನ ಇದ್ದಾರೆ. ಉಳಿದಂತ ಕಾನ್ಸ್ಟಿಟ್ಯೂನ್ಸಿಗಳು ಸುಮಾರು ಇದಾವೆ. 4-5 ಡಿಸ್ಟಿಕ್ ಅಲ್ಲಿ ನಮ್ಮ ಸಾಧು ಲಿಂಗದ ಒಂದು ಪ್ರಾಬಲ್ಯ ಇರೋಂಥ ಕಾನ್ಸ್ಟಿಟ್ಯೂನ್ಸಿಗಳಿದೆ. ಅಲ್ಲೆಲ್ಲ ಇರೋದ್ರಿಂದ ಸ್ವಲ್ಪ ಚರ್ಚೆ ಮಾಡಿ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ನೋಡಿ, ನಾನ್ ಮುಂಚೆನೂ ಹೇಳಿದ್ದೀನಿ, ಇವತ್ತಲೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ. ಆದ್ರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಆಗಿದೆ. ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು ಅಂತ. ಜಾತಿ ಗಣತಿ ವರದಿ ಜಾರಿಗೆ ಮುಂದಾದರೆ ಸಿದ್ದರಾಮಯ್ಯ ವಿರುದ್ಧ ನಿಲ್ಲೋದೇ ಲಿಂಗಾಯತ ಒಕ್ಕಲಿಗ ನಾಯಕರು ಅನ್ನೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಒಂದು ರೀತಿಯಲ್ಲಿ ಈ ಲಿಂಗಾಯತರು 65 ಲಕ್ಷ ಮತ್ತು ವೀರಶೈವ ಲಿಂಗಾಯತರು 65 ಲಕ್ಷ, ಇವಾಗ ಇಬ್ಬರು ಜೊತೆಯಾಗಿ ಬಂದ್ರೆ ನಂಬರ್ 1 ಈಗಲೂ ಕೂಡ ಅಂತ ಹೇಳಿ. ಆದರೆ ಸಪರೇಟ್ ಆಗಬೇಕಾಗಬಾರ್ದು ಅಂತೇಳಿ ಜಾತಿ ಸಮೀಕ್ಷೆ ಆಗುವಾಗ ಆಯ್ತಲ್ಲ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಇದೇ ಎಂ ಬಿ ಪಾಟೀಲ್ ಒಮ್ಮೆ ಹೇಳಿದ್ರು, ನಮಗೆ ಲಿಂಗಾಯತ ಸಮುದಾಯನೇ ಬೇರೆ, ನಮ್ದು ಬೇರೆ, ಹಿಂದೂ ಧರ್ಮದಿಂದ ಹೊರಗೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅದಕ್ಕೆ ಪೇಜಾವರ ಶ್ರೀಗಳು ಮಾತಾಡಿದಾಗ ಪೇಜಾವರ ಶ್ರೀ ಯಾಕೆ ಮಾತಾಡಬೇಕು ಇದರ ಬಗ್ಗೆ ಕೂಡ ಹೇಳಿದ್ರು. ಈಗ ಒಂದು ಸಂದಿಗ್ಧತೆಯಲ್ಲಂತೂ ಕಾಂಗ್ರೆಸ್ ಸರ್ಕಾರ ಸಿಲುಕತ್ತೆ. ಆದರೆ ನಾನು ಮೊನ್ನೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇಲ್ಲಿ ಮುಸ್ಲಿಮರು ನಂಬರ್ 1 ಬಂದಿರೋ ಬಗ್ಗೆ ಕೆಲವು ಅಪಸ್ವರಗಳಿದೆ. ಲಿಂಗಾಯತರು ನಂಬರ್ 2 ಆಗಿರೋ ಬಗ್ಗೆ, ಒಕ್ಕಲಿಗರು ನಂಬರ್ 3 ಆಗಿರೋ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಏನಾಗುತ್ತೆ ಕಾದ್ ನೋಡೋಣ. ಆದ್ರೆ ಇಲ್ಲಿ ಯಾರೆಲ್ಲ ನೋಡಿ, ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಜಾತಿಗೆ ಸಿಎಂ ಸಿದ್ದರಾಮಯ್ಯ ಆತರ ತೋರ್ತಾ ಇದ್ದಾರೆ. ಆದರೆ ಸಿಎಂ ಜೊತೆ ಕಾಂಗ್ರೆಸ್ ನಲ್ಲಿರುವ ಒಕ್ಕಲಿಗ ಲಿಂಗಾಯತ ಶಾಸಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಹಿಂದುಳಿಯಲು ಭಾರೀ ಪೈಪೋಟಿ. ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ಸಿಗರ ಜಟಾಪಟಿ. ಸಿದ್ದರಾಮಯ್ಯ ಹಠ ಬಿಡದ ರಾಜಕಾರಣಿ. ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರೆ ಅದನ್ನೇ ಮಾಡೇ ಮಾಡ್ತಾರೆ. ಇದೀಗ ಜಾತಿ ಗಣತಿ ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ನಾನು ಮುಸ್ಲಿಂ ಓಲೈಕೆ ಮಾಡಲ್ಲ ಅಂತ ಸಿದ್ದು ಹೇಳಿದ್ರೆ ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ಮೋದಿ ಹೇಳ್ತಿದ್ದಾರೆ. ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? 50 ಲಕ್ಷ ಮಾಡಿದೆ, ಆಮೇಲೆ 1 ಕೋಟಿ ಆಯಿತು, ಆಮೇಲೆ ಈ ವರ್ಷ 2 ಕೋಟಿ. ಮುಸಲ್ಮಾನರಿಗೂ ಕೂಡ 2 ಕೋಟಿ ಟು ಬಿ. ಅದಕ್ಕೊಂದು ಪ್ರಚಾರ ಮಾಡೋದು.
ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸಲಿಕ್ಕೆ ಮಾಡ್ಕೊಬಿಟ್ಟಿದ್ದಾರೆ. इट इज नॉट करेक्ट. कर्नाटका की कांग्रेस सरकार ने टेंडर में भी अब एससी, एसटी, ओबीसी के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आंबेडकर ने साफ साफ शब्दों में चर्चा में कहा था. ನಾಳೆ ಒಕ್ಕಲಿಗ ಶಾಸಕರ ಸಭೆ ಕರೆದ ಡಿಕೆಶಿ. ನಾನಿನ್ನ ಓದಿಲ್ಲ, ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ. ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಯಾರ ಮನಸ್ಸಿಗೂ ನೋಯಿಸಬಾರ್ದು, ಆ ರೀತಿ ನಾವು ಏನು ಸಲಹೆ ಕೊಡಬೇಕು. ಮುಂದಕ್ಕೆ ನಾವು ಇನ್ನೂ ಅಧ್ಯಯನ ಫುಲ್ ಮಾಡಕ್ಕಾಗಿಲ್ಲ ಅಂತ ಕೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ಅದೇ 2015 ಜಾತಿ ಗಣತಿ ಅಂತಾನೆ ಬಿಡ್ಬೇಕಂದ್ರೆ ಇವತ್ತು ಜಾತಿ ಗಣತಿಲಿ ಜಾತಿಗಳು ಜಾಸ್ತಿ ಆಗಿರಬಹುದು. ಬಟ್ ನಾವು 2015 ಮಾಡಿದ ಪ್ರಕಾರ ಇದು ಜಾತಿ ಗಣತಿ ಅಂತ ಬಿಟ್ರೆ ಅದು ಅರ್ಥ ಬರ್ತದೆ. ಆದರೂ ಸಹ 15ರಿಂದ ಈ 25ರವರೆಗೆ 1:2 ಏನು ಜಾತಿ ಗಣತಿ ಇನ್ಕ್ರೀಸ್ ಏನು ಆಗಿರಲ್ಲ. ಯಾಕಂದ್ರೆ ನಾನು ಉದಾಹರಣೆ ಸಾಧು ಲಿಂಗಾಯತರು 67,000 ತೋರಿಸಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 67,000 ಜನ ಇದ್ದಾರೆ. ಉಳಿದಂತ ಕಾನ್ಸ್ಟಿಟ್ಯೂನ್ಸಿಗಳು ಸುಮಾರು ಇದಾವೆ. ಒಂದು 4-5 ಡಿಸ್ಟಿಕ್ ಅಲ್ಲಿ ನಮ್ಮ ಸಾಧುಲಿಂಗದ ಒಂದು ಪ್ರಾಬಲ್ಯ ಇರೋಂಥ ಕಾನ್ಸ್ಟಿಟ್ಯೂನ್ಸಿಗಳಿದೆ. ಅಲ್ಲೆಲ್ಲ ಇರೋದ್ರಿಂದ ಸ್ವಲ್ಪ ಚರ್ಚೆ ಮಾಡಿ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ನೋಡಿ, ನಾನ್ ಮುಂಚೆನೂ ಹೇಳಿದ್ದೀನಿ, ಇವತ್ತಲೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ. ಆದ್ರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಆಗಿದೆ. ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು ಅಂತ. ಜಾತಿ ಗಣತಿ ವರದಿ ಜಾರಿಗೆ ಮುಂದಾದರೆ ಸಿದ್ದರಾಮಯ್ಯ ವಿರುದ್ಧ ನಿಲ್ಲೋದೇ ಲಿಂಗಾಯತ ಒಕ್ಕಲಿಗ ನಾಯಕರು ಅನ್ನೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಒಂದು ರೀತಿಯಲ್ಲಿ ಈ ಲಿಂಗಾಯತರು 65 ಲಕ್ಷ ಮತ್ತು ವೀರಶೈವ ಲಿಂಗಾಯತರು 65 ಲಕ್ಷ, ಇವಾಗ ಇಬ್ಬರು ಜೊತೆಯಾಗಿ ಬಂದ್ರೆ ನಂಬರ್ 1 ಈಗಲೂ ಕೂಡ ಅಂತ ಹೇಳಿ. ಆದರೆ ಸಪರೇಟ್ ಆಗಬೇಕಾಗಬಾರ್ದು ಅಂತ ಹೇಳಿ ಜಾತಿ ಸಮೀಕ್ಷೆ ಆಗುವಾಗ ಆಯ್ತಲ್ಲ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಇದೇ ಎಂ ಬಿ ಪಾಟೀಲ್ ಒಮ್ಮೆ ಹೇಳಿದ್ರು, ನಮಗೆ ಲಿಂಗಾಯತ ಸಮುದಾಯನೇ ಬೇರೆ, ನಮ್ದು ಬೇರೆ, ಹಿಂದೂ ಧರ್ಮದಿಂದ ಹೊರಗೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅದಕ್ಕೆ ಪೇಜಾವರ ಶ್ರೀಗಳು ಮಾತಾಡಿದಾಗ ಪೇಜಾವರ ಶ್ರೀ ಯಾಕೆ ಮಾತಾಡಬೇಕು ಇದರ ಬಗ್ಗೆ ಕೂಡ ಹೇಳಿದ್ರು. ಈಗ ಒಂದು ಸಂದಿಗ್ಧತೆಯಲ್ಲಂತೂ ಕಾಂಗ್ರೆಸ್ ಸರ್ಕಾರ ಸಿಲುಕತ್ತೆ. ಆದರೆ ನಾನು ಮೊನ್ನೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇಲ್ಲಿ ಮುಸ್ಲಿಮರು ನಂಬರ್ 1 ಬಂದಿರೋ ಬಗ್ಗೆ ಕೆಲವು ಅಪಸ್ವರಗಳಿದೆ. ಲಿಂಗಾಯತರು ನಂಬರ್ 2 ಆಗಿರೋ ಬಗ್ಗೆ, ಒಕ್ಕಲಿಗರು ನಂಬರ್ 3 ಆಗಿರೋ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಏನಾಗುತ್ತೆ ಕಾದ್ ನೋಡೋಣ. ಆದ್ರೆ ಇಲ್ಲಿ ಯಾರೆಲ್ಲ ನೋಡಿ, ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಜಾತಿಗೆ ಸಿಎಂ ಸಿದ್ದರಾಮಯ್ಯ ಆತರ ತೋರ್ತಾ ಇದ್ದಾರೆ. ಆದರೆ ಸಿಎಂ ಜೊತೆ ಕಾಂಗ್ರೆಸ್ ನಲ್ಲಿರುವ ಒಕ್ಕಲಿಗ ಲಿಂಗಾಯತ ಶಾಸಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಹಿಂದುಳಿಯಲು ಭಾರೀ ಪೈಪೋಟಿ. ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ಸಿಗರ ಜಟಾಪಟಿ. ಸಿದ್ದರಾಮಯ್ಯ ಹಠ ಬಿಡದ ರಾಜಕಾರಣಿ. ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರೆ ಅದನ್ನೇ ಮಾಡೇ ಮಾಡ್ತಾರೆ. ಇದೀಗ ಜಾತಿ ಗಣತಿ ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ನಾನು ಮುಸ್ಲಿಂ ಓಲೈಕೆ ಮಾಡಲ್ಲ ಅಂತ ಸಿದ್ದು ಹೇಳಿದ್ರೆ ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ಮೋದಿ ಹೇಳ್ತಿದ್ದಾರೆ. ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? 50 ಲಕ್ಷ ಮಾಡಿದೆ, ಆಮೇಲೆ 1 ಕೋಟಿ ಆಯಿತು, ಆಮೇಲೆ ಈ ವರ್ಷ 2 ಕೋಟಿ. ಮುಸಲ್ಮಾನರಿಗೂ ಕೂಡ 2 ಕೋಟಿ 2B. ಅದಕ್ಕೊಂದು ಪ್ರಚಾರ ಮಾಡೋದು, ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸಲಿಕ್ಕೆ ಮಾಡ್ಕೊಬಿಟ್ಟಿದ್ದಾರೆ. इट इज नॉट करेक्ट. कर्नाटका की कांग्रेस सरकार ने टेंडर में भी अब एससी, एसटी, ओबीसी के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आंबेडकर ने साफ साफ शब्दों में चर्चा में कहा था. ನಾಳೆ ಒಕ್ಕಲಿಗ ಶಾಸಕರ ಸಭೆ ಕರೆದ ಡಿಕೆಶಿ. ನಾನಿನ್ನ ಓದಿಲ್ಲ, ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ. ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಯಾರ ಮನಸ್ಸಿಗೂ ನೋಯಿಸಬಾರ್ದು, ಆ ರೀತಿ ನಾವು ಏನು ಸಲಹೆ ಕೊಡಬೇಕು. ಮುಂದಕ್ಕೆ ನಾವು ಇನ್ನೂ ಅಧ್ಯಯನ ಫುಲ್ ಮಾಡಕ್ಕಾಗಿಲ್ಲ ಅಂತ ಕೇಳಿ
ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ಅದೇ 2015 ಜಾತಿ ಗಣತಿ ಅಂತಾನೆ ಬಿಡ್ಬೇಕಂದ್ರೆ ಇವತ್ತು ಜಾತಿ ಗಣತಿಲಿ ಜಾತಿಗಳು ಜಾಸ್ತಿ ಆಗಿರಬಹುದು. ಬಟ್ ನಾವು 2015 ಮಾಡಿದ ಪ್ರಕಾರ ಇದು ಜಾತಿ ಗಣತಿ ಅಂತ ಬಿಟ್ರೆ ಅದು ಅರ್ಥ ಬರ್ತದೆ. ಆದ್ರೂ ಸಹ 15ರಿಂದ ಈ 25ರವರೆಗೆ 1:2 ಏನು ಜಾತಿ ಗಣತಿ ಇನ್ಕ್ರೀಸ್ ಏನು ಆಗಿರಲ್ಲ. ಯಾಕಂದ್ರೆ ನಾನು ಉದಾಹರಣೆಗೆ ಸಾಧು ಲಿಂಗಾಯತರು 67,000 ತೋರಿಸಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 67,000 ಜನ ಇದ್ದಾರೆ. ಉಳಿದಂತ ಕಾನ್ಸ್ಟಿಟ್ಯೂನ್ಸಿಗಳು ಸುಮಾರು ಇದಾವೆ. 4-5 ಡಿಸ್ಟಿಕ್ ಅಲ್ಲಿ ನಮ್ಮ ಸಾಧುಲಿಂಗದ ಒಂದು ಪ್ರಾಬಲ್ಯ ಇರೋಂಥ ಕಾನ್ಸ್ಟಿಟ್ಯೂನ್ಸಿಗಳಿದೆ. ಅಲ್ಲೆಲ್ಲ ಇರೋದ್ರಿಂದ ಸ್ವಲ್ಪ ಚರ್ಚೆ ಮಾಡಿ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ನೋಡಿ, ನಾನ್ ಮುಂಚೆನೂ ಹೇಳಿದ್ದೀನಿ, ಇವತ್ತಲೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ. ಆದ್ರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಆಗಿದೆ. ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು ಅಂತ. ಜಾತಿ ಗಣತಿ ವರದಿ ಜಾರಿಗೆ ಮುಂದಾದರೆ ಸಿದ್ದರಾಮಯ್ಯ ವಿರುದ್ಧ ನಿಲ್ಲೋದೇ ಲಿಂಗಾಯತ ಒಕ್ಕಲಿಗ ನಾಯಕರು ಅನ್ನೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಒಂದು ರೀತಿಯಲ್ಲಿ ಈ ಲಿಂಗಾಯತರು 65 ಲಕ್ಷ ಮತ್ತು ವೀರಶೈವ ಲಿಂಗಾಯತರು 65 ಲಕ್ಷ, ಇವಾಗ ಇಬ್ಬರು ಜೊತೆಯಾಗಿ ಬಂದ್ರೆ ನಂಬರ್ 1 ಈಗಲೂ ಕೂಡ ಅಂತ ಹೇಳಿ. ಆದರೆ ಸಪರೇಟ್ ಆಗಬೇಕಾಗಬಾರ್ದು ಅಂತ ಹೇಳಿ ಜಾತಿ ಸಮೀಕ್ಷೆ ಆಗುವಾಗ ಆಯ್ತಲ್ಲ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಇದೇ ಎಂ ಬಿ ಪಾಟೀಲ್ ಒಮ್ಮೆ ಹೇಳಿದ್ರು, ನಮಗೆ ಲಿಂಗಾಯತ ಸಮುದಾಯನೇ ಬೇರೆ, ನಮ್ದು ಬೇರೆ, ಹಿಂದೂ ಧರ್ಮದಿಂದ ಹೊರಗೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅದಕ್ಕೆ ಪೇಜಾವರ ಶ್ರೀಗಳು ಮಾತಾಡಿದಾಗ ಪೇಜಾವರ ಶ್ರೀ ಯಾಕೆ ಮಾತಾಡಬೇಕು ಇದರ ಬಗ್ಗೆ ಕೂಡ ಹೇಳಿದ್ರು. ಈಗ ಒಂದು ಸಂದಿಗ್ಧತೆಯಲ್ಲಂತೂ ಕಾಂಗ್ರೆಸ್ ಸರ್ಕಾರ ಸಿಲುಕತ್ತೆ. ಆದರೆ ನಾನು ಮೊನ್ನೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇಲ್ಲಿ ಮುಸ್ಲಿಮರು ನಂಬರ್ 1 ಬಂದಿರೋ ಬಗ್ಗೆ ಕೆಲವು ಅಪಸ್ವರಗಳಿದೆ. ಲಿಂಗಾಯತರು ನಂಬರ್ 2 ಆಗಿರೋ ಬಗ್ಗೆ, ಒಕ್ಕಲಿಗರು ನಂಬರ್ 3 ಆಗಿರೋ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಏನಾಗುತ್ತೆ ಕಾದ್ ನೋಡೋಣ. ಆದ್ರೆ ಇಲ್ಲಿ ಯಾರೆಲ್ಲ ನೋಡಿ, ಡಿ ಕೆ ಶಿವಕುಮಾರ್ ಒಕ್ಕಲಿಗ,